ನೋಡ್ತಿದ್ದೀರಾ ಸುವರ್ಣ. ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ವಿನಯ್, ಸಾಕು ನಿಲ್ಸು. ನಿಮ್ಗೆ ತುಂಬಾ ಅತಿ ಆಯ್ತು. ಚಿಕ್ಕಮ್ಮ ಪ್ಲೀಸ್, ನೀವು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ನಾನು ನಮ್ಮಪ್ಪನ ಕೇಳ್ಕೊತಾ ಇದ್ದೀನಿ. ನಿಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಮಗ ಅನ್ನೋ ಮಮಕಾರಕ್ಕೆ ಜೀವ ಒತ್ತೆ ಇಟ್ಟು ಏನ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಆದ್ರೆ ನೀನು ಶಕುಂತಲ ವಿರುದ್ಧ ಮಾತಾಡೋ ಅಷ್ಟು ಅಹಂಕಾರ ತೋರಿಸಿದ್ರೆ ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ನಿನ್ನಂತ ಮಗ ಬೇಕಾಗಿಲ್ಲ. ಎಲ್ಲಿಗಾದ್ರೂ ಹೋಗು, ಏನಾದ್ರೂ ಮಾಡ್ಕೋ. ಸರಿಯಾಗಿದ್ರೆ ನನ್ಗೆ ಈ ಮನೇಲಿ ಗೌರವ ಮರ್ಯಾದೆ ಇಲ್ಲ ಅಂದಮೇಲೆ ನನ್ಗಿಲ್ಲೇನ್ ಕೆಲಸ? ನನಗೆ ಒಂದು ದಿನ ಟೈಮ್ ಕೊಡಿ. ವರ್ಷ ಬಟ್ಟಿ ಬರಿ ಎಲ್ಲ ಪ್ಯಾಕ್ ಮಾಡು, ನಾವು ಈ ಮನೆ ಬಿಟ್ಟು ಹೊರಟೋಗೋಣ. ವಿನಯ್, ವಿನಯ್, ವಿನಯ್ ನಿಂತ್ಕೊಳ್ಳ. ಶಾಂತಲಾ, ನೀನು ಹೀಗೆ ಮಾತಾಡಬಾರ್ದಾಗಿತ್ತು. ಯಾಕೆ ಹೀಗೆ ಮಾಡಿದೆ?
ಶಕುಂತಲಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ವಿನಯ್ ಎದುರುತ್ರ ಕೊಡೋ ಮಟ್ಟಕ್ಕೆ ಹಾಳಾಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದರೂ ನೀನು ಅವನ ಮೇಲೆ ಕೈ ಮಾಡಬಾರ್ದಾಗಿತ್ತು. ನನಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ಶಕುಂತಲಾ. ಹೌದು, ಅವನನ್ನ ದಂಡಿಸೋದಕ್ಕಿಂತ ನನ್ನನ್ನು ನಾನೇ ದಂಡಿಸ್ಕೋಬೇಕು. ನಾನು ಅವನನ್ನ ಬೆಳೆಸಿದ ರೀತಿಲೇ ಎಲ್ಲೋ ತಪ್ಪಾಗಿದೆ ಅನ್ಸುತ್ತೆ. ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ಲದೆ ಎದುರುತ್ರ ಕೊಡೋ ಥರ ಬೆಳೆಸ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಶಕುಂತಲಾ. ಚಚ, ಇದ್ರ ಬಗ್ಗೆ ನೀನ್ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ಯಾ? ವಿನಯ್ ಯಾವ ತಪ್ಪು ಮಾಡಿಲ್ಲ. ಇದು ಅವನ್ ಮಾತಾಡಿದ್ದು ಅಂತ ನನಗೀಗ್ಲೂ ಅನ್ನಿಸ್ತಾ ಇಲ್ಲ. ಯಾರೋ ಪ್ರೇರಣೆ ಕೊಟ್ಟು ಅವನ್ನ ಮಾತಾಡಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರ್ದೋ ಮಾತು ಕೇಳಿ ಮೂರ್ಖನ್ ಥರ ವರ್ತಿಸೋ ಅಷ್ಟು ಬೆಳೆದ್ಬಿಟ್ಟ. ಸ್ವಲ್ಪನಾದ್ರೂ ವಿವೇಕ ಬೇಡವಾ? ಅದಕ್ಕೆ ಯಾಕೆ ಇಷ್ಟು ನೊಂದ್ಕೊಳ್ತಿದ್ಯಾ? ಈಗ ಏನೂ ಆಗಿಲ್ಲ. ಮಕ್ಕಳ ಚಿಕ್ಕ ವಯಸ್ಸಲ್ಲಿ ಹಠ ಮಾಡಿದಾಗ ಅವ್ರು ಕೇಳಿದನ್ನೆಲ್ಲ ನಾವು ಕೊಡಿಸ್ಲಿಲ್ವಾ? ಈಗ ಇಷ್ಟಪಟ್ಟು ಸ್ವತಂತ್ರವಾಗಿ ಜೀವನ ಮಾಡ್ತೀನಿ ಅಂತ ವಿನಯ್ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಅದಕ್ಕೆ ನಾವು ಸಂತೋಷ ಪಡಬೇಕು. ಯಾರ ಹಂಗೂ ಇಲ್ಲದೆ ಬೆಳೀತೀನಿ ಅನ್ನೋ ಮಟ್ಟಕ್ಕೆ ಅವನಲ್ಲಿ ಮೆಚುರಿಟಿ ಬಂದಿದೆಯಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಆ ಕೇಳೋಕ್ಕೂ ಒಂದ್ ರೀತಿ ನೀತಿ ಅಂತ ಇರುತ್ತಲ್ವಾ? ಇರ್ಲಿ ಬಿಡು ಶಾಂತಲಾ. ಮಕ್ಕಳ ಚಿಕ್ಕ ವಯಸ್ಸಲ್ಲಿ ಪುಟ್ಟ ಪುಟ್ಟ ಕಾಲಿನಲ್ಲಿ ನಮ್ಮ ಎದೆ ಮೇಲೆ ಒದ್ದಾಗ ನಾವು ಆನಂದ ಪಟ್ಟು ಸುಮ್ಮನೆ ಇರಲ್ವಾ? ಹಾಗೆ ಈಗ ವಿನಯ್ ನನ್ನ ಎದುರುಗಡೆ ನಿಂತು ಮಾತಾಡಿದ ಅನ್ನೋ ಕಾರಣಕ್ಕೆ ಅವನ್ನ ದ್ವೇಷಿಸೋ ಅಗತ್ಯ ಇಲ್ಲ. ನಿಂದು ತುಂಬಾ ದೊಡ್ಡ ಮನಸ್ಸು ಶಕುಂತಲಾ. ಎಂತ ಕೆಟ್ಟ ಮಗನ್ನ ಎತ್ಬಿಟ್ಟೆ ಅಂತ ನನಗೆ ನಾಚಿಕೆ ಆಗ್ತಾ ಇದೆ. ಛೇ, ಮಕ್ಕಳ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು. ಅದು ಸರಿ, ಭಾವ ಎಲ್ಲಿದ್ದಾರೆ? ಹಾಲಲ್ಲಿ ಕೂತ್ಕೊಂಡಿದ್ದಾರೆ. ನನಗೆ ಅವ್ರ ಹತ್ರ ಮಾತಾಡ್ಬೇಕು. ಬಾ. ನಿದ್ದೆ ಬರಲಿಲ್ವಾ ಬಾಬಾ? ಇಷ್ಟೆಲ್ಲ ಆದ್ಮೇಲೆ ಮಲಗಿದ್ರು ನಿದ್ದೆ ಹೇಗಮ್ಮ ಬರುತ್ತೆ? ವಿನಯ್ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಬಾವ. ಮಧ್ಯದಲ್ಲಿ ಮಾತಾಡಿ ನಾನೇ ತಪ್ಪು ಮಾಡಿದೆ. ನಾನು ಸುಮ್ಮನೆ ಇರಬೇಕಾಗಿತ್ತು. ಛೇ, ನೀನು ಯಾಕಮ್ಮ ರಿಪೇರ್ ಮಾಡ್ಕೋತಾ ಇದೀಯ? ನೀನು ಮಾತಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ಇನ್ಫ್ಯಾಕ್ಟ್ ನಿನಗೆ ಹಕ್ಕಿದೆಯಾ? ಇಲ್ಲ ಬಾವ, ವಿನಯ್ ಮನಸ್ಸು ನೋಯಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅವನು ತನ್ನ ಹಕ್ಕನ್ನು ಕೇಳ್ತಿದ್ದಾನೆ ಅಷ್ಟೇ. ಯಾವುದಮ್ಮ ಹಕ್ಕು? ಅದಕ್ಕೂ ಒಂದು ರೀತಿ ನೀತಿ ಅನ್ನೋದಿಲ್ಲ ಅಲ್ಲ?
ಮನೆಯಲ್ಲಿ ಎಲ್ಲರೆದುರು ನಿಂತ್ಕೊಂಡು ಆ ಕಿರ್ಚಾಡದ್ನಲ್ಲ, ನನಗೆ ಆಶ್ಚರ್ಯ ಆಗೋಯ್ತು. ಹಿಂದೆ ಕೋಮಲ್ಲು ಪಾಲ್ ಕೇಳ್ಕೊಂಡ್ ಬಂದಾಗ ಅವಳಿಗೆ ಸಮಾಧಾನ ಮಾಡ್ದು ನೀವೇನ ಅನ್ಸ್ಬಿಡ್ತು ನನಗೆ. ಅಣ್ಣ, ಮನುಷ್ಯ ಪ್ರಬುದ್ಧನಾದಷ್ಟು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾನೆ. ನಮ್ಮ ವಿಜಯ್ನ ನಿನ್ನ ನೆರಳಿನಲ್ಲಿ ಬೆಳೆಸ್ದೆ. ಒಳ್ಳೆ ಗೈಡ್ಲೈನ್ಸ್ ಕೊಟ್ಟು ಒಬ್ಬ ಪ್ರಬುದ್ಧ ಬಿಸ್ನೆಸ್ ಮನ್ ಆಗಿ ಮಾಡಿದೆ. ಹೌದು ಬಾಬು. ಈಗ ವಿನಯ್ ಸರದಿ ಅವನಿಷ್ಟದ ಪ್ರಕಾರ ಸ್ವತಂತ್ರವಾಗಿ ಬೆಳೆಯೋಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಇಲ್ಲ ಶಕುಂತಲ, ಟೂ ಅರ್ಲಿ. ನನ್ನ ಬಿಸ್ನೆಸ್ ಟ್ಯಾಕ್ಟಿಕ್ಸ್, ಎಕ್ಸ್ಪೀರಿಯನ್ಸ್ ಎಲ್ಲ ವಿಜಯಕ್ಕೆ ಧಾರೆ ಇರ್ದು ಅವನ ಮೋಲ್ಡ್ ಮಾಡಿದ್ದು. ಐ ಆಮ್ ಪ್ರೌಡ್. ವಿಜಯ್ಗೆ ವ್ಯವಹಾರ ಚಾಕಚಕ್ಯತೆ ಇದೆ, ಯಾವ ತಪ್ಪು ನಿರ್ಧಾರಗಳು ತಗೊಳ್ಳೋದಿಲ್ಲ, ತುಂಬಾ ಕೇರ್ಫುಲ್ ಆಗಿ ವ್ಯವಹಾರ ಮಾಡ್ತಾನೆ. ಅದಕ್ಕೆ ವಿನಯ್ಗೆ ವ್ಯವಹಾರದಲ್ಲಿ ಹೆಚ್ಚು ಜವಾಬ್ದಾರಿ ಕೊಡದೆ ವಿಜಯ್ ಗೈಡೆನ್ಸ್ಲೇ ಬಿಸ್ನೆಸ್ ಕದಲಿ ಅಂತ ಬಿಟ್ಟಿದ್ದೀನಿ. ಎಲ್ಲ ಡಿಸಿಷನ್ ಮೇಕಿಂಗ್ ವಿಜಯ್ದು, ವಿನಯ್ ಅದನ್ನು ಒಬೆ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ದಿಸ್ ಇಸ್ ಮೈ ಪ್ರಿನ್ಸಿಪಲ್. ನಾನು ಕಂಪ್ನಿ ಕಟ್ಟಿದವನು, ಚೇರ್ಮನ್ನು, ನನ್ನ ಹತ್ರ ಅಧಿಕಾರ ಇದೆ ಅಂತ ಯಾವತ್ತೂ ವಿಜಯ್ ಅಧಿಕಾರ ವ್ಯಾಪ್ತಿಯಲ್ಲಿ ತಲೆ ಹಾಕ್ದವನಲ್ಲ, ಹಾಕೋದು ಇಲ್ಲ. ಆದರೆ ವಿನಯ್ ಹೊಸ ಬಿಸ್ನೆಸ್ ಮಾಡೋದ್ರಲ್ಲಿ ತಪ್ಪೇನಿದೆ ಬಾಬಾ? ತಪ್ಪು ಅಂತಲ್ಲ ಶಕುಂತಲ. ವಿನಯ್ ಹೊಸ ಬಿಸ್ನೆಸ್ ಮಾಡೋದು ಬೇಡ ಅಂತ ವಿಜಯ್ಗೆ ಅನ್ಸಿದ್ರೆ ಅದ್ರ ಹಿಂದೆ ಬಲವಾದ ರೀಸನ್ಸ್ ಇರುತ್ತೆ. ಇದರಲ್ಲಿ ವಿಜಯ್ ಸ್ವಾರ್ಥಕ್ಕಿಂತ ವಿನಯ್ ಒಳ್ಳೇದಾಗ್ಲಿ ಅನ್ನೋದೇ ಅವನ ಉದ್ದೇಶ. ವಿನಯ್ಗೆ ಒಳ್ಳೆ ಗೈಡ್ ಆಗಿ, ವೆಲ್ ವಿಷರ್ ಆಗಿ ವಿಜಯ್ ನಿರ್ಧಾರ ತಗೊಂಡಿದ್ದಾನೆ. ಸೊ ನಾನು ಇಂಟರ್ಫಿಯರ್ ಆಗೋ ಅಗತ್ಯನೇ ಇಲ್ಲ. ಇರಬಹುದಣ್ಣ, ಆದರೆ ನಾವು ಇದುವರೆಗೂ ಯಾವುದೇ ವಿಷಯಕ್ಕೂ ಒಂದಿನೂ ಹೀಗೆ ಎದುರು ಬದ್ರು ನಿಂತು ಜಗಳ ಮಾಡಿದವರಲ್ಲ. ಜಗಳ ಇರಲಿ, ಗಟ್ಟಿಯಾಗಿ ಒಂದಿನ ಮಾತಾಡಿದ್ದೂ ಇಲ್ಲ. ಆದರೆ ಈಗಿನ ಪೀಳಿಗೆ ಜನ ಯಾಕೆ ಈ ರೀತಿ ಆಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಶ್ರೀಕಾಂತ್, ಹುಟ್ತಾ ಹುಟ್ತಾ ಅಂತಮ್ಮಂದ್ರು, ಬೆಳೀತಾ ಬೆಳೀತಾ ದಾಯಾದಿಗಳನ್ನು ಮಾತನ್ನ ನಾವು ಸುಳ್ಳು ಅಂತ ಪ್ರೂವ್ ಮಾಡಿದ್ವಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಶ್ರೀಕಾಂತ್, ಹುಟ್ತಾ ಹುಟ್ತಾ ಅಂತಮ್ಮಂದ್ರು, ಬೆಳೀತಾ ಬೆಳೀತಾ ದಾಯಾದಿಗಳನ್ನು ಮಾತನ್ನ ನಾವು ಸುಳ್ಳು ಅಂತ ಪ್ರೂವ್ ಮಾಡಿದ್ವಿ. ಇದುವರೆಗೂ ನಮ್ಮ ಮಕ್ಕಳು ಕೂಡ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ. ಆದರೆ ಮುಂದೆ ಹೇಗೋ ಏನೋ ಅನ್ನೋ ಆತಂಕ ಶುರು ಆಗಿದೆಯಪ್ಪ. ಬದಲಾವಣೆ ಜಗತ್ತಿನ ನಿಯಮ ಅಣ್ಣ. ಪರಿವರ್ತನೆ ವಿರುದ್ಧ ಯಾರೂ ಹೋಗೋದಕ್ಕಾಗೋದಿಲ್ಲ. ಬದಲಾವಣೆಗೆ ಹೊಂದಿಕೊಂಡೇ ನಾವು ಹೋಗ್ಬೇಕು. ನಮ್ಮ ಹಾಗೆ ನಮ್ಮ ಮಕ್ಕಳು ಒಗ್ಗಟ್ಟಾಗಿರ್ಬೇಕು ಅಂತ ನಾವು ಆಸೆ ಪಡ್ಬೋದು ಅಷ್ಟೇ, ಆದ್ರೆ ಒತ್ತಾಯ ಮಾಡೋದಕ್ಕಾಗೋದಿಲ್ಲ. ಇಲ್ಲ ಮಾವ, ನಿಮ್ಮ ಮಕ್ಕಳು ಕೊನೆವರೆಗೂ ರಾಮ ಲಕ್ಷ್ಮಣರಂತೆ ಇರ್ತಾರೆ. ಆ ನಂಬಿಕೆ ನನಗಿದೆ. ಪರಿಸ್ಥಿತಿ ಹೀಗೆ ಇರಲ್ಲ, ಅದು ಖಂಡಿತ ಬದಲಾಗುತ್ತೆ. ನಿಮ್ಮ ಮಕ್ಕಳು ನಿಮ್ಮ ಥರನೇ ಮಾದರಿಯಾಗಿರ್ತಾರೆ. ಅಷ್ಟಾದರೆ ಸಾಕು.
ಈ ಮನೆ ಯಾವಾಗಲೂ ನಂದಗೋಕುಲವಾಗಿರಬೇಕು ಅನ್ನೋದೇ ನನ್ನ ಆಸೆ. ದೇವ್ರೆ, ಯಾಕೆ ಹೀಗೆಲ್ಲ ಆಗ್ತಿದೆ? ಅಣ್ಣ ತಮ್ಮ ಇಬ್ರು ಯಾವತ್ತೂ ಎದುರು ನಿಂತು ಗಟ್ಟಿಯಾಗಿ ಮಾತಾಡ್ದವ್ರಲ್ಲ. ಆದ್ರೆ ಇವತ್ತು ಕೈ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದ್ದಾರೆ. ವಿನಯ್ ಇವ್ರಿಗೇನಾಗಿದೆ? ಯಾಕೆ ಅವ್ರ ಮನ್ಸು ಕೆಡ್ಸ್ಕೊಂಡಿದ್ದಾರೆ? ಮನೆಯಲ್ಲಿ ದೊಡ್ಡವ್ರ ಮುಂದೆ ನಿಂತು ಮಾತಾಡೋ ಧೈರ್ಯ ವಿನಯ್ ಅವ್ರಿಗೆ ಎಲ್ಲಿಂದ ಬಂತು? ಇಲ್ಲ, ವಿನಯ್ ಅವ್ರು ಹಾಗೆಲ್ಲ ಮಾಡೋಕೆ ಸಾಧ್ಯನೇ ಇಲ್ಲ. ಯಾರೋ ಅವರನ್ನ ಪ್ರಚೋದಿಸಿ ಹೀಗೆಲ್ಲ ಮಾಡೋ ಹಾಗೆ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಯಾರ ಕಾರಣ ಅನ್ನೋದು ತಿಳ್ಕೊಳ್ಳೇಬೇಕು. ದೇವ್ರೆ, ಈ ಮನೆ ಶಾಂತಿ ನೆಮ್ಮದಿ ಹಾಳಾಗದೇ ಇರೋ ಹಾಗೆ ನೋಡ್ಕೊಳಪ್ಪ. ಅವರಿಬ್ರು ಮನಸ್ಸು ಸಮಾಧಾನದಿಂದ ಇರೋ ಹಾಗೆ ನೋಡ್ಕೊಳಪ್ಪ ತಂದೆ. दुखिन भावलहरी अमृतवर्षिणी ಎಂತ ಕೆಲಸ ಮಾಡ್ಬಿಟ್ಟೆ. ಅಣ್ಣನ ಎದುರು ನಿಂತು ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ಅದು ಸಾಲದು ಅಂತ ಅಪ್ಪನ ಎದುರು ಪಾಲ್ ಬೇಕು ಅಂತ ಕೇಳ್ಬಿಟ್ಟೆ. ಅಯ್ಯೋ, ಯಾವತ್ತೂ ಇಲ್ದೇ ಇರೋನು ಚಿಕ್ಕವನಿಗೆ ಎದುರು ಮಾತಾಡ್ದೆ. ಅಯ್ಯೋ, ಇಂಥ ಪಂಡದೇರೆ ಎಲ್ಲಿಂದ ಬಂದ್ಬಿಡ್ತು ನನಗೆ. ತಪ್ಪು ಮಾಡ್ದೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಮ್ಮ, ನೀನು ಒಂದೇ ಹೊಡೆದಿದ್ದು ಯಾವುದಕ್ಕೂ ಸಾಲದಮ್ಮ. ಚೆನ್ನಾಗಿ ಹಿಡಿದು ಬಾರಿಸ್ಬೇಕಾಗಿತ್ತು. ನಾನು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ. ಅಪ್ಪ, ಅಮ್ಮ, ಎಲ್ಲರೂ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ನಾನು ಅಂದ್ಕೊಂಡಿದ್ ನಿಜ. ವಿನಯ್ ಅವರು ತಾವಾಗೆ ಹೀಗೆಲ್ಲ ಮಾತಾಡಿಲ್ಲ. ಯಾವುದೋ ಇಕ್ಕಟ್ಟಿಗೆ ಸಿಕ್ಕಿ ಅವ್ರು ಹೀಗೆ ಮಾಡ್ತಿದ್ದಾರೆ. ಅದೇನು ಅಂತ ತಿಳ್ಕೊಳ್ಳೇಬೇಕು. ಎಂತ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು.